ದ ರೇಸ್ ಆಫ್ ಸತೀಶ ಡೆಫಿನೆಟ್ಲಿ ಆಗೇ ಆಗುತ್ತೆ ಅದು. ತಲೆ ರೈಸ್ ಆಫ್ ಸತೀಶ ನಾನು 2009 ಇಂದ ನೋಡ್ಕೊಂಡು ಬಂದಿದ್ದೀನಿ. ಹೌದು, 2008 ನಾನು ಅವನು ಕೆಲಸ ಮಾಡಿದ್ವಿ. ಸೊ ಅವಾಗಿಂದ ತುಂಬ ಡೆಡಿಕೇಟೆಡ್ ಆಗಿರ್ತಾನೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಸಿಕ್ಕಿದಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತು. ಅವನು ಧನು ನಾನೊಬ್ಬ ಕಮ್ಮಿ ಮಾತಾಡೋದು, ಇವರಿಬ್ರು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ. ಆ ಥರ ಒಂದಂತು ಅದು ಹುಚ್ಚಿಡಿದ್ರೇ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ. ಸೊ 100% ನಿಜ. ಅವತ್ತು ಆ ಹುಚ್ಚತನ ಇದ್ದದಕ್ಕೆ ರವಿ ಸರ್ ಸಿನಿಮಾಗಳು ಮಾಡಿದ್ದು, ನಮ್ಮನ್ನೆಲ್ಲರೂ ಹುಚ್ಚರು ಮಾಡಿದ್ರು ಅವರು. ಈಗ ನಮ್ಮ ಮಾವನು ಮಾಡ್ತಿರೋ ಸಿನಿಮಾಗಳು ಎಲ್ಲ ಹುಚ್ಚತನ ಇದ್ರೇ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಡೆಫಿನೆಟ್ಲಿ 2.5 ವರ್ಷ ಕಷ್ಟಪಟ್ಟಿದ್ದೀರ ಸಿನಿಮಾಗೆ. ವಂಡರ್ಫುಲ್ಲಾಗಿ ಆಗುತ್ತೆ ಇದು ಡೆಫಿನೆಟ್ಲಿ. ಆ್ಯಂಡ್ ಸಕ್ಸಸ್ ಪಾರ್ಟಿಲಿ ಮೀಟ್ ಮಾಡೋಣ, ಇವತ್ತೇ ಮೀಟ್ ಮಾಡೋಣ. ಬೈಯಂಗಿಲ್ಲ ಆಮೇಲೆ 11 ಗಂಟೆ ಆಮೇಲೆ. ಸೊ ಅದೊಂದಿದೆ, ಒಂದು 11 ಗಂಟೆ 11:30 ಆದಮೇಲೆ ಬೈತಾನೆ. ಸಾಕ್ಷಿಗೆ ತುಂಬ ಜನ ಇದ್ದಾರೆ ಇಲ್ಲಿ. ಸೊ ಬೈಯಂಗಿಲ್ಲ ಮಗ, ಈಗಲೇ ಹೇಳಿದ್ದೀನಿ. ದಿಗಂತ ಇದ್ದಾನೆ, ಅವನ್ನ ಬೈಕೊಂಡಿಲ್ಲ. ಸೊ ಬೈಯಕ್ಕೆ ಫೋನ್ ಎತ್ತಲ್ವಲ್ಲ ನಾನು. ಹೌದು, ಇವಾಗಲೂ ಕೆಲಸ ಕೊಟ್ಟಿದ್ದ ಇವಂದು ದಿಗಂತ್ ಒಂದು ಸಿನಿಮಾ ಮುಹೂರ್ತಕ್ಕೆ ನಾನು ಗೆಸ್ಟಾಗಿ ಹೋಗಿದ್ದೆ. ಇನ್ನೂ ತುಂಬ ಜ್ಞಾಪಕ ಇದೆ. ಸೊ ಹೋದೆ, 1 hour ವೆಯ್ಟ್ ಮಾಡ್ತಾ ಇದ್ದೀವಿ. ಹೀರೋ ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಹೀರೋ ಫೋನ್ ಎತ್ತಾ ಇಲ್ಲ. ಹೀರೋ ಇಲ್ದಿರೋ ಸಿನಿಮಾ, ನಾನು ಕ್ಲಾಪ್ ಹೊಡೆದು ನಾವೇ ಮಾತಾಡಿ ಬಂದಿದ್ದಾಯ್ತು. 5 ನಿಮಿಷ ಲೇಟ್ ಆಗಿ ಬಂದಿರ್ಬೋದು. ಬರಲೇ ಇಲ್ಲ ನೀನು ಅವತ್ತು ದಡ್ಡ. ಆ ಥರ ತುಂಬಾನೇ ದೊಡ್ಡ ಬ್ರಿಲಿಯಂಟ್ ಆಗಿರೋ ಆಕ್ಟರ್ಸ್ ಇದ್ದಾರೆ ಸಿನಿಮಾಲಿ. ಆ್ಯಂಡ್ ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗ್ಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಈ ಸಿನಿಮಾನು ಹಂಗೆ ಆಗುತ್ತೆ. ಆಲ್ ದಿ ವೆರಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಈಗಲೇ ಹೇಳ್ತಾ ಇದ್ದೀನಿ, ಫೋನ್ ಎತ್ತು ನೆಕ್ಸ್ಟ್ ನಾವು ಮಾಡಿದಾಗ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಯೋಗಿ ಸರ್. ದಿಗಂತ್ ಸರ್ ಒಂದು ದೊಡ್ಡ ಜರ್ನಿ, ಬ್ಯೂಟಿಫುಲ್ ಜರ್ನಿ ಸತೀಶ್ ಸರ್ ಜೊತೆಗೆ. ಇದೀಗ ವಿಭಿನ್ನ